ರಾಜ್ಯಾದ್ಯಂತ ರಾತ್ರೋರಾತ್ರಿ BPL ಕಾರ್ಡ್ಗಳು APL ಕಾರ್ಡ್ಗಳಾಗ್ತಾ ಇದೆ. ಕಾರಣವೇ ಗೊತ್ತಿಲ್ಲದೆ BPL ಕಾರ್ಡ್ಗಳನ್ನು APL ಮಾಡ್ತಾ ಇದ್ದಾರೆ. ಕೆಲವು ಕಡೆ ರದ್ದಾಗಿದೆ. BPL ಕಾರ್ಡ್ದಾರರಿಗೆ ಸರ್ಕಾರ ಕೊಟ್ಟಿರ್ತಕ್ಕಂಥ ಶಾಕ್ ಇದು. BPLನಿಂದ APLಗೆ ಕಾರ್ಡ್ಗಳು ಶಿಫ್ಟ್ ಆಗ್ತಾ ಇದೆ. ಸೊ ಹಾಗಾಗಿ ಈಗ ಅನೇಕ ಬಡ ಕುಟುಂಬಗಳು ಬೀದಿಗೆ ಬಿದ್ದಿವೆ. ಸರ್ಕಾರಕ್ಕೆ ಹಿಡಿ ಶಾಪವನ್ನು ಹಾಕ್ತಾ ಇದ್ದಾರೆ. 2 ತಿಂಗಳಿಂದ ರೇಷನ್ ಸಿಕ್ಕಿಲ್ಲ, ಗೃಹಲಕ್ಷ್ಮಿ ಹಣ ಬಂದಿಲ್ಲ. 70 ವರ್ಷದ ವಯೋವೃದ್ಧ ಕುಟುಂಬದ ಕಣ್ಣೀರಿನ ಕಥೆ ಇದು. ನೆಲಮಂಗಲ ತಾಲೂಕಿನ ಮಲ್ಲರ ಬಾಣವಾಡಿ ಗ್ರಾಮದ ವಯೋವೃದ್ಧರು ಪಾಪ. ಇವರೆಲ್ಲ ಯಾವ ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ? ಹೋಗಿ IT ರಿಟರ್ನ್ಸ್ ಫೈಲ್ ಮಾಡ್ತಾರಾ? ಅದೂ ಇಲ್ಲ. ಕಾರಣ ಕೇಳಿದ್ರೆ ನೀವು ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು BPLನ APL ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರಂತೆ. ಬೆಂಗಳೂರಿನಲ್ಲೇ ಇಂಥ ಕೇಸ್ಗಳು ಸುಮಾರು ಬಂದ್ಬಿಟ್ಟಿದೆ. ಈಗ ಅದು ಗ್ರಾಮೀಣ ಪ್ರದೇಶಕ್ಕೂ ಕೂಡ ಹೋಗ್ತಾ ಇದೆ. ರಾಜ್ಯದಲ್ಲಿ ಈಗಾಗಲೇ ಪಡಿತರ ಅಕ್ಕಿಗಳಿಗೆ ರೇಷನ್ ಕಾರ್ಡ್ನ ಪರಿಶೀಲನೆ ಮಾಡ್ತಾ ಇರುವಂತದ್ದು ಸಾಕಷ್ಟು ರೀತಿಯಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ಈಗ ನಾನು ನೆಲಮಂಗಲ ತಾಲೂಕಿನ ಮಲ್ಲರಬಾನವಾಡಿ ಗ್ರಾಮದಲ್ಲಿ ಇದ್ದೀನಿ. ಇಲ್ಲೊಂದು ಪುಟ್ಟ ಒಂದು ಕುಟುಂಬ ಇದೆ, ನೋಡ್ತಾ ಇರ್ಬೋದು. ಆ ಮನೆ ಕೂಡ ಚಿಕ್ಕದಾಗಿರುವಂತದ್ದು, ಬಡ ಕುಟುಂಬ. ಈ ಬಡ ಕುಟುಂಬಕ್ಕೆ ಈಗಾಗಲೇ ಒಂದು ಬರೆ ಬಿದ್ದಿರುವಂತದ್ದು. ಏನ್ ಹೇಳಿದ್ರೆ ಪ್ರತಿ ತಿಂಗಳು ಬರ್ತಾ ಇದ್ದಂತ ರೇಷನ್ ಈಗ ಕಳೆದ 2 ತಿಂಗಳಿಂದ ಬರ್ತಾ ಇಲ್ಲ ಈ ಕುಟುಂಬಕ್ಕೆ. ಈಗಾಗಲೇ ಸಾಕಷ್ಟು ರೀತಿಯಲ್ಲಿ ಆ ಕುಟುಂಬ ಏನು ಸಾಕಷ್ಟು ಒಂದು ನರಳಾಡ್ತಿರುವಂತದ್ದು. ಈಗಾಗಲೇ ಇಬ್ಬರಿಗೂ ಸಹ ಒಂದು ವಯಸ್ಸಾಗಿದೆ, ಸುಮಾರು 70 ವರ್ಷದ ವೃದ್ಧರು ಅವರು. ಏನಂತ ಹೇಳಿದ್ರೆ ಸಾಕಷ್ಟು ವರ್ಷಗಳಿಂದ ಈ ರೇಷನ್ ಅನ್ನ ಅವಲಂಬಿತವಾಗಿ ಒಂದು ಜೀವನವನ್ನು ನಡೆಸ್ತಾ ಇದ್ರು. ಆದ್ರೆ ಇವತ್ತು ಏನು ಕಳೆದ 2 ತಿಂಗಳಿಂದ ಅಧಿಕಾರಿಗಳು ನೀಡಿರುವಂತಹ ಶಾಕ್ ನಿಂದಾಗಿ ಸಾಕಷ್ಟು ರೀತಿಯಲ್ಲಿ ಸಮಸ್ಯೆಯನ್ನ ಎದುರಿಸ್ತಿರುವಂತಹ ಪರಿಸ್ಥಿತಿ ಎದುರಾಗಿದೆ. ಏನಂತ ಹೇಳಿದ್ರೆ ಈ ಕುಟುಂಬಕ್ಕೆ ಅಕ್ಕಿ ಆಧಾರ ಆಗಿತ್ತು. ಸರ್ಕಾರದಿಂದ ಸುಮಾರು ಎಲ್ಲ ರೀತಿಯ ಪಡಿತರವನ್ನು ಕೊಡ್ತಾ ಇದ್ರು. ಆದ್ರೆ ಇಲ್ಲಿ ಏನು ಅಂತ ಹೇಳಿದ್ರೆ ಈ ಕುಟುಂಬಕ್ಕೆ ಪಡಿತರನು ಸಿಗ್ತಾ ಇಲ್ಲ, ಗೃಹಲಕ್ಷ್ಮಿ ಹಣನೂ ಕೂಡ ಬರ್ತಾ ಇಲ್ಲ ಅಂತೇಳಿ ಅವರು ತಮ್ಮ ಅಳಲನ್ನ ಪಬ್ಲಿಕ್ ಟಿವಿ ಮುಂದೆ ಒಂದು ತೋಡ್ಕೊಂತ ಇದ್ದಾರೆ. ಕೂಡಲೇ ಅಧಿಕಾರಿಗಳು ಕಡು ಬಡವರಿರುವಂತಹ ಮತ್ತೆ ಯಾರು ಅವನಿಂದ ಸೂಕ್ತವಾಗಿರ್ತಾರೆ ಆ ಕುಟುಂಬಕ್ಕೆ ಒಂದು ಏನು ಪಡಿತರ ಅಕ್ಕಿಯನ್ನ ಕೊಡುವಂತಹ ವ್ಯವಸ್ಥೆಯನ್ನ ಮಾಡ್ಕೊಡ್ಬೇಕು ಅಂತೇಳಿ ಈ ಬಡ ಕುಟುಂಬ ಪಬ್ಲಿಕ್ ಟಿವಿ ಮುಂದೆ ತಮ್ಮ ಅಳಲನ್ನ ತೋಡ್ಕೊಂಡಿರುವಂತದ್ದು. ಪ್ರಕಾಶ್, ಪಬ್ಲಿಕ್ ಟಿವಿ, ನೆಲಮಂಗಲ. ರಾಜ್ಯದಲ್ಲಿ ಈಗಾಗಲೇ ಪಡಿತರ ಅಕ್ಕಿಗಳಿಗೆ ರೇಷನ್ ಕಾರ್ಡ್ನ ಪರಿಶೀಲನೆ ಮಾಡ್ತಾ ಇರುವಂತದ್ದು ಸಾಕಷ್ಟು ರೀತಿಯಲ್ಲಿ ಅಧಿಕಾರಿಗಳು. ಸಿದ್ದರಾಮಯ್ಯನವರು ಬಂದು ವೋಟ್ ಹಾಕ್ಸಿಸ್ಕೊಂಡ್ರು, ಎಲ್ಲ ಸೌಲಭ್ಯ ಕೊಡ್ತೀವಿ ಅಂತ ಮಾಡ್ತಾರೆ ಸರ್. ರೇಷನ್ನು ಕೊಟ್ಟಿಲ್ಲ. ಅಲ್ಲಿಗೆ ಹೋದ್ರೆ ಅಲ್ಲಿ ಹೋಗ್ರಿ ಇಲ್ಲಿ ಹೋಗ್ರಿ ಅಂತ ಅಂತಾರೆ ಸರ್. ನಿಮ್ಗೆ ಏಜು 75. ಮೊದಲಿಂದ ತಾಂತ ಇದ್ರಾ ಏನು? ರೇಷನ್ ತಾಂತಿದ್ರಿ? 2 ತಿಂಗಳಿಂದ ಕೊಡ್ತಾ ಇಲ್ಲ. ಈ ಜೀವನ ಹೆಂಗೆ ನಿಮ್ಗೆ? ಇದೇ ಜೀವನ ಹಂಗೆ ಅಂದ್ರೆ ಏನ್ ಮಾಡ್ತೀವಿ? ಒಳ್ಳೆ ಪೆನ್ಷನ್ ಬರ್ತದೆ, ಎಲ್ಲ ಹೋಗಕ್ಕಾಗಲ್ಲ, ಕೂಲಿ ಕೆಲ್ಸಕ್ಕೂ ಆಗಲ್ಲ. ಏನಾಗ್ಬೇಕು ಅಂತ ಕೇಳ್ಕೊಂತೀರಿ? ಅದಕ್ಕೆ ನಮಗೆ ಬೇಕು ಕಾರ್ಡ್ ಕೊಡ್ಸ್ಕೊಡಿ.